ಕಡ್ಡಿ ಅಲ್ಲೇ ಗೊತ್ತಾಗೋದು ರೇಟು ಬಲಿಬೇಕು ತಿಂಗಳಾರ್ಗಟ್ಟಲೆ ಬಲಿಬೇಕು ಬಲ್ತಾದ್ಮೇಲೆ ಕಡ್ಡಿ ಕಟ್ ಮಾಡ್ಬಾರ್ದು ಅದು ಚೆನ್ನಾಗಿ ಬರ್ತದೆ ಅದ್ರಲ್ಲಿ ಒಂದು ತಂತ್ರಜ್ಞಾನ ಇವಾಗ ಒಂದು ಗೊತ್ತಾಯ್ತು ಇವಾಗ ಕಡ್ಡಿ ಬಲ್ತಷ್ಟು ಚೆನ್ನಾಗಿ ಕಣ್ ಬರ್ತದೆ ಅಂತ ಬಿಳಿ ಕಡ್ಡಿ ಇರ್ಬೇಕು ಹಸಿರು ಕಡ್ಡಿ ಕಟ್ ಮಾಡ್ಬಾರ್ದು ಎಳೆ ಕಡ್ಡಿ ಕಟ್ ಮಾಡ್ಬಾರ್ದು ಅವಾಗ ನೋಡು ನೀನು ಕಟ್ ಮಾಡಿರೋದು ನೋಡಿ ಸ್ನೇಹಿತರೆ ರೇಷ್ಮೆ ಬೆಳೆಯುವಂತ ರೈತರಿಗೆ ಎಳಸ್ಕಡ್ಡಿ ಕಟ್ ಮಾಡ್ದೆ ಹಂಗೆ ಬಲ್ಕೆ ಕಡ್ಡಿ ಕಟ್ ಮಾಡ್ದೆ ಅಂತ ನಮ್ಮ ರೈತ ಇವನು ಬೆಳೆದಿ ಒಂದು 25 ವರ್ಷದಿಂದ ಬೆಳೆದಿ ರೇಷ್ಮೆನ ಅನುಭವ ಪಡೆದ್ರು ಅವನಿಗೆ ಹೊಸ್ದಾಗಿ ಅನುಭವ ಯಾವ ಥರ ಆಗದೆ ಅಂದರೆ ಎಳೆ ಕಡ್ಡಿ ಕಟ್ ಮಾಡಿದ್ರೆ ಸೊಪ್ಪು ಚೆನ್ನಾಗಿ ಬರಲ್ತು ಬಲ್ತ್ ಕಡ್ಡಿ ಕಟ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಅನ್ನೋದಕ್ಕೆ ನಿದರ್ಶನ ನೋಡಿ ಇಲ್ಲೇ ತೋರಿಸ್ತಾವನು. ಯಾಕೆಂದರೆ ಇಲ್ಲಿ ಸೊಪ್ಪು ಮಿಕ್ಕಿತ್ತಿಲ್ಲಿ ಒಂದು ಸುಮಾರು 20 ಗುಳಿ ಮಿಕ್ಕಿತ್ತು. ನನಗೇನೆ ಕುಯ್ಗೋಗಪ್ಪ ನೀನು ಅಂತ ಹೇಳಿದ. ಬಲ್ತೋಗಿದ್ದು ಸುಮಾರು 2 ಬೆಳೆದು. ನಾನು ಕುಯ್ಕೊಂಡಾಗ ಆಡಮರಿಗೆ ಹಾಕಿದೆ 2.5 ಕೊಟ್ಟಿದ್ದೆ, 2.5 ಆಗಿತ್ತು ಓ ಟ್ರಿಪ್ಪು. ನೋಡಿ ಕುಡಿ ಯಾವ ಥರ ಬರ್ತದೆ ಸೈಜು ಅಂತ ಇದು. ಅದಕ್ಕೋಸ್ಕರ ಅವನೇ ಸಂತೋಷದಿಂದ ಹೇಳ್ತಾವನೆ ನೋಡಿ ಈ ಥರ ಮಾಡಿದ್ರೆ ಸೊಪ್ಪು ಚೆನ್ನಾಗಿ ಬರ್ತದೆ ಬಲ್ಸಿ ಕೂದ್ರೆ ಅಂತ. ಅವ್ನ ಗುಳಿ ತುಂಬ ಯಾವ ಥರ ಬಂದದೆ ಅಂತ ಲೆಕ್ಕ ಹಾಕೊಳ್ಳಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಕ್ಯಾಮ್ರಲ್ಲಿ ನೋಡಿ. ಇಲ್ಲಿಂದ ಮುಂದ್ಗಂಟೆ ಯಾವ ಥರ ಅದೇ ಅಲ್ಲಿಂದ ಆಚೆ ಕಲ್ಲರ್ ನೋಡಿ ಹಂಗದೆ ಅಂತ ಬಲ್ಕೆ ಎಳ್ಸು ಯಾವ ಥರ ಬಂದಿದೆ ಅಂತ. ಅದಕ್ಕೋಸ್ಕರ ನಮ್ಮ ರೈತರುಗಳು ಬಲ್ಸಿ ಕಡ್ಡಿ ಕಟ್ ಮಾಡಿದ್ರೆ ರೇಷ್ಮೆ ಸೊಪ್ಪು ಚೆನ್ನಾಗಿ ಕಂಡು ಬರ್ತದೆ ಅಂತ ಅವನೇ ಬೇಕಾದ್ರೆ ಹೇಳ್ತಾವ ನೋಡಿ ಲೆಕ್ಕ ಹಾಕೊಳ್ಳಿ. ಹಸಿರು ಕಡ್ಡಿ ಕಟ್ ಮಾಡಬಾರ್ದು ಅಂತ ಹೇಳ. ಹಸಿರು ಕಡ್ಡಿ ಎಳೆ ಬಿಳಿ ಬಂದಾಗ ಅದು ಕಟ್ ಮಾಡಿದ್ರೆ ಚೆನ್ನಾಗಿ ಇದು ಇವ್ರದೇ ತೋಟ. ಇದು ಸುಮಾರು 20 ವರ್ಷ ಆಯ್ತು ಕಡ್ಡಿ ಹಾಕಿದ್ದು. ಡ್ರೈನೇಜ್ ಕಡ್ಡಿ ಹಾಕವ್ರೆ ಮಧ್ಯ ಟ್ರಾಕ್ಟರ್ ಹೋಯ್ತದೆ ಇಲ್ಲಿ ಆ ಕಡೆ ಈ ಕಡೆ. ಒಂದು ದಿನಾನು ಮಧ್ಯದಲ್ಲಿ ಕಳೆ ಕೀಳಿಲ್ಲ ಇದಕ್ಕೆ. ಒಂದು ದಿನಾನು ತಗೊಬಂದು ಕಳೆ ಕರ್ಕ ಬಂದು ಕಳೆ ಕೀಳಿಲ್ಲ ಇದರಲ್ಲಿ ಲೆಕ್ಕಗಳು. ಇಲ್ಲಿ ಮಾತ್ರ ರೋಟ್ರಿ ಹೊಡ್ಸ್ಕೊತಾವ್ರೆ ಚಿಕ್ಕ ಟ್ರಾಕ್ಟ್ರಲ್ಲಿ. ಅದು ಬಿಟ್ರೆ ಇನ್ನೇನಿಲ್ಲ. ಔಷಧಿ ಹೊಡ್ಕೊಂಡು ಮದ್ದಿ ಕಸ ಹಾಕಿ ತುಂಬ್ಕೋತಾವ್ರೆ. ರೇಷ್ಮೆ ಇನ್ನು ಮುಂದೆ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ನಮ್ಮ ರೈತರುಗಳು ರೈತರ ಕೆಲಸದಲ್ಲಿ ಕಷ್ಟ ಅಂತಾರೆ. ರೇಷ್ಮೆಯಲ್ಲಿ ಇರುವಂಥ ಸುಲಭದ ಮೆಥಡ್ಗಳನ್ನ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಆದಾಯ ಪಡಿಬೋದು ಅನ್ನೋದಕ್ಕೆ ಈ ತೋಟ ತೋರಿಸ್ತಾ ಇದ್ದೀನಿ ಬನ್ನಿ ನಿಮಗೆ. ಹಿಂಗೆ ಬನ್ನಿ ಕೆಳಗಡೆ ತೋಟ ಇದು ನೋಡಿ. ಇದು ಈ ತೆವರಿಗಳ ಮೇಲೆ ಇಲ್ಲಿ ಸೊತ್ತೆ ಬಿಟ್ರೆ ಮಧ್ಯದಲ್ಲಿ ಇವ್ರಿಗೇನು ಟೆನ್ಷನ್ನೇ ಇಲ್ಲ. ಕಳೆ ಬರ್ತದೆ ತಡೆಯಪ್ಪ ತೋಟಕ್ಕೆ ನಮಗೆ ಇದು ಮಾಡಬೇಕು ಕಳೆ ಕೀಳಿಸ್ಬೇಕು ಆಳುಗಳಿಲ್ಲ ಅನ್ನೋದು ಏನು ಚಿಂತೆ ಇಲ್ಲ. ಸೊಪ್ಪು ಕಟ್ ಮಾಡೋಕ್ಕೂ ಅಷ್ಟೇ ಒಬ್ಬನೇ 100 ಮಟ್ಟಿಗೆ ಆರಾಮಾಗಿ ಸೊಪ್ಪು ಕಟ್ ಮಾಡು. ಇದೇ ಒಂದು ತೋಟದ ವಿಡಿಯೋನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ನೋಡಿ ಮಧ್ಯೆ ಕಡ್ಡಿ ಹಾಕವ್ರು ನೋಡಿ. ಇಲ್ಲಿ ವೇಸ್ಟೇಜ್ ಹುಳ ಬೆಳಿತಾವೆ. ನಾವು ಕಚಡ ಅದೆಲ್ಲ ಬೆಂಕಿ ಇಕ್ಬಿಡ್ತಾರೆ. ಕೆಲವು ಜನ ಹೊರಗಡೆ ಬಿಸಾಕ್ಬಿಡ್ತಾರೆ. ಈ ಮಧ್ಯದಲ್ಲಿ ಏಕ ತುಂಬಿಟ್ಟು ರೋಟ್ರಿ ಹೊಡ್ಸ್ಬಿಡ್ತಾರೆ. ಅಂತ ಹೇಳು. ಈ ಸೊಪ್ಪು ಕಟಾವಾದ್ಮೇಲೆ ರೋಟ್ರಿ ಹೊಡ್ಸ್ತೀವಿ. ರೋಟ್ರಿ ಹೊಡ್ಸಿದ್ರೆ ಅದೇ ಗೊಬ್ಬರ ಸಾವಯವ ಗೊಬ್ಬರ ಆಗಿ ಈ ಸತಿ ಬಂದಿರೋದ್ಕಿಂತ ಇನ್ನೊಂದು ಸತಿ ನೆಕ್ಸ್ಟ್ ಸಕ್ಕತ್ತಾಗ್ಬಿಡ್ತದೆ ಸೊಪ್ಪು. ಇದಕ್ಕೆಲ್ಲ ಮೆಡಿಸನ್ ಗೊಬ್ಬರ ಕೊಟ್ಕೊಂಡು ಹೋಯ್ತಾವ್ರ ಅಷ್ಟೇನೆ ನೀರು ಕಟ್ಕೊಂಡು. ಈ ಕಳೆದು ಮಾತ್ರ ಯೋಚನೆ ಇಲ್ಲ. ಈಗ ಸೊಪ್ಪು ಚೆನ್ನಾಗಿ ಬರ್ತದೆ ಲೆಕ್ಕ ಹಾಕೊಳ್ಳಿ. ನೋಡಿ ಹುಲ್ಲು ಇವ್ರು ಬೆಳೆದು ಕಸನೆಲ್ಲ ತಂದು ಮಧ್ಯೆ ಹಾಕ್ಬಿಟ್ಟ ಲೆಕ್ಕ ಹಾಕೊಳ್ಳಿ. ಇಲ್ಲಿಗೆ ಹೋಯ್ತಾ ಗೊತ್ತಾಗ್ಬೋದು ನಿಮಗೆ. ಪೂರ್ತಿ ಇಟ್ಟಿ ಹಾಕವ್ರೆ. ಬಂದ್ಮೇಲೆ ನೀನು ಹೇಳ್ದಂಗೆ ಗೊಬ್ಬರನೇ ಭೂಮಿ ಎಲ್ಲ ಬುರ್ರಿ ಗೊಬ್ಬರದಲ್ಲೇ ತುಂಬಿರ್ತದೆ. ಹೋಗಕ್ಕೆ ಆಗಲ್ಲ ಆ ಥರ ತುಂಬವ್ರೆ. ಸಖತ್ತಾಗಿ ತುಂಬ ಕೊಟ್ಟವ್ರ ಗೊಬ್ಬರನ. ಇದೆಲ್ಲ ಬಿಸಿಲು ಮಳೆ ಬಿದ್ರೆ ಎಲ್ಲ ಕುಂಬ್ಳೋಗ್ಬಿಟ್ಟು ರೋಟಿ ಬಿಟ್ಬಿಟ್ರೆ ಪುಡೆ ಜೊತೆ ಎಲ್ಲ ಗೊಬ್ಬರನೂ ಹಾಕೋಂಗಿಲ್ಲ. ಭೂಮಿ ಎಲ್ಲ ಗೊಬ್ಬರ ಆಗೋಯ್ತಲ್ಲ ಅದರಿಂದ.